ಜಮಖಂಡಿ ನಮ್ಮೂರಾಗ ಎಲ್ಲ ಐತಿ. ಜಾತಿ, ಧರ್ಮ, ಹಣ, ಗುಣ, ಜಗಳ, ಸ್ನೇಹ, ದ್ವೇಷ, ಪ್ರೀತಿ. ಒಂಥರ ನಮ್ಮೂರು ಸ್ವರ್ಗ ಇದ್ದಂಗೆ. ಈ ಸ್ವರ್ಗದಾಗ ಬದುಕು ಕಂಡುಕೊಂಡವರು ಅಪಾರರು. ಹಂಗೆ ನಮ್ಮ ಜಮಖಂಡಿ ಒಂಥರ ಕಲೆಗಳ ಬೀಡ, ಪ್ರೀತಿಯ ತವರೂರ, ಪ್ರವಾಸಿಗಳ ಕಣ್ಮಣಿ ಆಗೈತಿ. ಈ ಜಮಖಂಡ್ಯಾಗ ಸಣ್ಣದಾದಂಥ ಒಂದು ಪ್ರೇಮ ಕಥೆ ಹುಟ್ಕೊಂಡೈತಿ. ಅದು ಇಕ್ಕಿದಿಂದ ಸ್ಟಾರ್ಟ್ ಆಗ್ತೈತಿ. ಬಾಳಿಕಾಯಿ ಹಂಗೆ ಬಿಚ್ಚಿ ಬಾಯಾಗ ಯವ್ವ ಯಾಕೆ ಹೊಡೆದಿ? ಯಾಕ ಏನ್ ಮಾಡಿ ನೀನ್ ಇವಾಗ? ಯವ್ವ ನಾ ಏನ್ ಮಾಡೀನಿ ಯವ್ವ? ಬಾಳಿಕಾಯಿ ತಂದ್ರೆ ಸೊಪ್ಪಾಗಿತ್ತು ತಪ್ಪ? ಬಾಳಿಕಾಯಿ ತಿನ್ನೋ ತಪ್ಪಲ್ಲ, ಈ ರೀತಿ ಒಗೆಯೋದು ತಪ್ಪು. ಗೊತ್ತಾದು ನಿಮ್ಗೆ? ಅಕ್ಕ ಬಾಳಿಕಾಯಿ ತಿನ್ನೋ ತಪ್ಪ? ತಪ್ಪ? ಏನ್ ತಪ್ಪ ಗೊತ್ತಾ ನಿಮ್ಗೆ? ಏಪಿ ಬಾಯ್. ಅಲ್ಲ, ಈ ಹುಡ್ಗ ಇದ್ರ ಮೇಲೆ ಕಾಲಿಟ್ಕೊಂಡ್ ಬಿದ್ರೆ, ಅವ್ನ ತಲೆಗೇನಾದ್ರೂ ಪೆಟ್ಟು ಬಡ್ದ್ರೆ ಅವನಿಗೆ ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಹೌದಾ? ಸೊ ಪೊಲೀಸರು ಬಂದು ಅದ್ರ ಬಗ್ಗೆ ಇನ್ಕ್ವೈರಿ ಮಾಡ್ತಾರೆ. ಸೊ ನಿಮಗೆ ಜೈಲ್ ಶಿಕ್ಷೆ ಆಗುತ್ತೆ 10 ವರ್ಷ. ಇದೆಲ್ಲ ಬೇಕಾ ನಿಮ್ಗೆ? ಅಲ್ಲ ಇವನು ಈ ಬಾಳಿಕಾಯಿ ತಿನ್ನೋದು ಹಿಡ್ದೋಡ್ ಕತೆ ಇದೆ ಇದರಿಂದ. ಅಕ್ಕ ಇನ್ನು ಮುಂದೆ ನಾನು ಜೀವನದಾಗ ಬಾಳಿಕಾನೇ ತಿನ್ನಂಗಿಲ್ಲ ಅಕ್ಕ. ನಾನು ಬಿಟ್ಬಿಡ್ ನಾ ಹೊಕ್ಕ ನೀನು. ಮತ್ತೇನಂತ ಅಕ್ಕ? ನೀನ್ ಬಿಡಾಕಾಯು ನೀನ್ ನಾನು ಸಾಯಿಸಿದ್ದಿವಾಗ. ಯಪ್ಪ ಅಕ್ಕ ನಾ ಸತ್ನ? ಹೂನಪ್ಪ ಸತ್ತಿ, ನೀನ್ ಇಷ್ಟೇ ಜೀವನ. ನಿನ್ನ ಮಾತು ಕೇಳಿ ನಾ ಬನ್ನಿಲ್ಲ. ಏನೋ ಅಕ್ಕ ಕರ್ದಾಳ್ತ ಬರಟ್ಲೆ ನನ್ನ ಸರಿ ಬಿಡಿದ್ನಿ. ಹೋಗ ಯವ್ವ ಹೋಗ. ಏನಿಲ್ಲ ನಾನೇ ಬನ್ನಿ. ಎಲ್ಲಿ ಹೊಂಟಿ? ಅದೇ ಯಾರು ತೆಗಿಬೇಕು? ತೆಗೆದ್ಬೇಕಾಗ್ತದ ಫಸ್ಟ್. ಯವ್ವ ಮೊದಲೇ ಹೇಳ್ರ ತೆಗೆದೋಗಿತ್ತಿಲ್ಲ. ಈ ಬಾಳೆದಿಂದ 10 ವರ್ಷ ಜೈಲಿಗೆ ಹೋಗಿ ಬಂದು ನನ್ನ ಜೀವನದಾಗ ಬಾಳಿಕಾಯಿ ತಿನ್ನಂಗಿಲ್ಲ. ಹಲೋ, ಹಾ ಯಪ್ಪ ಏನು ಬಿಸಿಲೈತಪ್ಪ, ಸಾಕಾಗ್ಬಿಟ್ಟೈತೆ ನನಗೆ. ಹಾ ಬಂದೇ ಇರ. ಅಲ್ಲ ಅವನ ಯಾವಲೇ ಇವ ಕಸ ಚಲ್ಲಿದ್ದಿಲ್ಲಿ? ಮಾಡ್ತೀನಿ ತಡಿ ನಿನಗೆ. ಬುದ್ಧಿಗಿದೆ ಐತಿಲ್ಲ ನಿಮಗೆ? ಫಸ್ಟ್ ಚಶ್ಮಾ ತೆಗೀರಿ ನೀವು. ಚಶ್ಮಾ ಹಾಕೊಂಡವ್ರ ಕಂಡ್ರೆ ನನಗಾಗಲ್ಲ. ಏನ್ರಿ ಅದು ಹಂಗ ಒಕ್ಕಾಟಿದ್ದೀರಾ? ನೀವೇ ಅಲ್ಲದು ಒಕ್ಕಾಟಿದ್ದು? ಅದು ಮುಚ್ಚ್ರಿ ಬಾಯಿನ, ನಾ ನೋಡಿದ್ದೀನಿ. ನೀವೇ ಅದು ಒಕ್ಕಾಟಿದ್ದು. ಏನ್ ಕೇಳ್ಬೇಕು ನಿಮ್ದು? ಆ ರೀತಿ ಒಕ್ಕಟ್ಟಿದ್ರೆ ಸರಿ ಅನ್ಸುತ್ತಾ ನಿಮ್ಗೆ? ನಾ ಹೇಳೋದ್ರ ಕೇಳ್ರಿ ಮೇಡಮ್. ನೀವೇನ್ ಹೇಳೋದ್ ಕೇಳೋದ್ರಿ? ಆ ರೀತಿ ಒಕ್ಕಟ್ಟಿದ್ದೀರಾ? ನಾನೇ ನೋಡಿದ್ದೀನಿ ಅನ್ಕೊಂಡಿಲ್ಲ. ಮೊದ್ಲದು ಒಯ್ದು ಡಸ್ಟ್ಬಿನ್ ಅಲ್ಲಿ ಹಾಕಿ ನೀವು ಹೋಗಿ ಫಸ್ಟ್. ಆಯ್ತಮ್ಮ ತಾಯಿ ಹೋಗಿದ್ದೀನಿ. ಏನ್ ಒಗಿತೀರಾ ನೀವು? ಆ ರೀತಿ ಕಸ ಒಕ್ಕಟ್ಟೋದ್ರಿಂದ ನಿಮಗೆ ಗೊತ್ತಾ ಏನೇನಾಗುತ್ತೆ ಅಂತ? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಮಗೆ? ಅದನ್ನ ತಿಂದು ಪ್ರಾಣಿ ಪಕ್ಷಿಗಳು ಹೇಳ್ಕೊಳಕಾಗದೆ ಬದುಕಾಗದೆ ಸಾಯ್ತಿದಾವೆ. ಸತ್ ನಂತರ ನೀವು ಬಂದ್ ನೋಡ್ತೀರಾ, ನಾನ್ ಬಂದ್ ನೋಡ್ತೀನ. ಅರ್ಥ ಆಗುತ್ತಾ ನಿಮ್ಗೆ? ಸೆನ್ಸ್ ಇದೆಯಾ ಸ್ವಲ್ಪ ಆದ್ರೂ? ಮೊದ್ಲು ಹೋಗಿ ಅದನ್ನ ಒಯ್ದು ಡಸ್ಟ್ಬಿನ್ ಅಲ್ಲಿ ಹಾಕಿ ನೀವು. ಐ ಲವ್ ಯು. ಏನ ಐ ಲವ್ ಯು? ಏನ? ನಾನ್ ನಿಮಗೆ ಪರಿಸರದ ಬಗ್ಗೆ ಕಸ ಚಲಿ ಆ ರೀತಿ ಅಂತ ಹೇಳ್ತಿದ್ರೆ ನನಗೆ ಐ ಲವ್ ಯು ಅಂತ ಹೇಳ್ತಿದ್ದೀರಾ? ಥೂ, ನಿಮ್ ಗಂಡಸರ ಜಾತಿನೇ ಇಷ್ಟು. ಹೋಗಿಲ್ಲಿಂದ. ಏನ್ರಿ ನಿಮ್ದು? ಐ ಲವ್ ಯು ರೀ. ಥೂ ನಿಮ್ಮ. ಅಪ್ಪ ಅಪ್ಪ ಊಟಕ್ಕೆ ಏನ್ ಮಾಡ್ಲಪ್ಪ? ಹೋಳಿಗೆ ಊಟ ಮಾಡಿಸವ, ಹೋಳಿಗೆ ಊಟ ಮಾಡಿಸ. ಈಗ ಬಂದೇನು? ಅಳಿದೇವ್ರ ಫೋನ್ ಹಚ್ಚಿದ್ರೆ ಗಾಡಿ ಕೊಟ್ಟು ಕಳಿಸ್ತಿದ್ದೀನಿ ಬಸ್ ಸ್ಟ್ಯಾಂಡ್ಗ.
ತಂಗಿ ನಿಮ್ಮ ಮಾವ ಬಂದ ಚಾ ಮಾಡ್ಕೊಂಡ್ ಬರವಾ. ಸರಿಯಪ್ಪ. ಏ ಮಾವ, ನಿನ್ನ ಯೋಗಕ್ಷೇಮ ಕೇಳ್ಕೊಂಡು ನಿನ್ ಮನ್ಯಾಗ ಚಾ ಕುಡಿಯಾಕ ಬಂದಿಲ್ಲ. ನಮ್ಮ ಮೌ ಸಾಯಿ ಮುಂದ ಒಂದ್ ಮಾತು ಕೊಟ್ಟಿದ್ವಿ, ನಿನ್ ಮೌನ ನನಗ ಕೊಡ್ತೇನತ್ತ. ಆ ಮಾತು ಏನ್ ಮಾಡ್ದಿ? ಅಳದೇವ್ರ ಇನ್ನು 6 ತಿಂಗಳನ್ಯಾಗ ಸಾಲಿನ ಮುಗಿತೈತಿ. ಆಗ ಚಲೋ ಅಂತ 3 ತೆಗದ ಮದುವೆ ಮಾಡೋಣಲ್ಲ. ಎಂತ ಮಗಳಿಗೆ ಜನ್ಮ ಕೊಟ್ಟಿವ ಮಾವ, ಬಾರಿ ಕಲ್ಯಾಣ ಬಿಡ್ಲೇ ನೀನ. ಜಡೆ ಬಿಟ್ಕೊಂಡ್ ಕಣ್ಣು ಕುಕ್ಕಂಗಾಗ್ಯಾಳಲ್ಲ ಮಾವ. ಮಾವ ಇನ್ನ 6 ತಿಂಗಳು ಬಿಟ್ಟು ಬರ್ತಾನ. ಮದುವೆ ಮಾಡಿಕೊಟ್ಟಿ ಚಲೋ, ಇಲ್ಲ ಅಂದ್ರ ನಾ ಏನ್ ಮಾಡೋದು ಮಾಡಿ ತೋರಿಸ್ತೇನೆ. ಕೈ ಬಿಡು. ನನ್ ಭಾಳ ಇಷ್ಟ ಇಲ್ಲಂದು ಫೋರ್ಸ್ ಮಾಡಬಾರ್ದು. ಫೋರ್ಸ್ ಮಾಡ್ರು ಅದಕ್ಕೊಂದು ಬೆಲೆ ಇರಬೇಕು. ಮೊದಲು ಹೆಣ್ಮಕ್ಳಿಗೆ ಗೌರವ ಕೊಡೋದು ಕಲಿ. ಇನ್ನೊಂದು ಸಲ ಹುಡುಗಿ ಬೆನ್ನ ಹತ್ತಿರ ಗೊತ್ತಾಯ್ತಲ್ಲ. ಹಲೋ ಮೇಡಮ್. ಹಲೋ ಹಲೋ, ಯಾರ್ರಿ ನೀವು? ದಾರಿ ಬ್ಯಾಗ ಅವತ್ತು ದೊಡ್ಡ ದೊಡ್ಡ ಲೆಕ್ಚರರ್ ಹೊಡೆದ್ರಲ್ಲ. ನೀವ್ ಯಾರು ನನ್ಗೆ ಗೊತ್ತಿಲ್ಲ. ಸರಿ ರೀ. ನಾ ಯಾರತ್ ಗೊತ್ತಿಲ್ಲ. ಏ ಐ ಲವ್ ಯು. ಏನಂದೆ ನೀನು? ಯಾಕ ಸುಮ್ಮನೆ ಬಿಟ್ಟಂಗ್ ಬಾಳ್ ಮಾತಾಡ್ತಿದ್ಯಾ ನೀನು? ನಿಮ್ ಹುಡುಗರ ಜನ್ಮನೇ ಇಷ್ಟು. ಹೋಗಲೇ. ಹನುಮಾನ್ಗ ಗುಡಿ ಐತಿ, ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ. ಸರಿಯಪ್ಪ. ಮಾವ, ಇಂಥ ಬಿಸಿಲಾಗಿ ಇವಳ್ನ್ಯಾಕೋ ಕರ್ಕೊಂಡ್ ಬರಕ್ ಹೋಗಿದ್ದೆ. ಬೇಲೂರ ಶಿಲಾಬಾಲಿಕರು ಇರುವ ನನ್ನ ಹೊಡಿತಿ. ಬಿಡು ಕೈಯ. ಅದನ್ನೇನು ಹೇಳ್ತೀವ? ಬಿಡು. ಅಣ್ಣ ಕತ್ಲಾಗೈತಿ, ಪೊಲೀಸ್ ಸೈರನ್ ಬೇರೆ ಕೆಲಸ ಐತಿ. ಇವ್ನು ನಾಳೆ ನೋಡ್ಕೊಂಡು ಬಾ ಅಣ್ಣ. ಥ್ಯಾಂಕ್ ಯು. ಎಲ್ಲಿ ಹೋದಿವನು? ಕಾಣಿಸ್ತಾನೆ ಇಲ್ಲ. ಮೊನ್ನೆ ನನ್ನ ಉಳಿಸ್ತಾ? ಅಕ್ಕ ಹೂವ ಯಾರು ಕೊಟ್ಟಿದ್ದು? ಮಾಮ. ನೀವಾ? ಎಸ್ ನಾನೇ. ಯಾರನ್ನೂ ಹುಡುಕಾಗ್ತಿದ್ರಿ? ಯಾರನ್ನೂ ಇಲ್ಲ. ನಿಜ? ಹೌದಪ್ಪ, ಹೌದು, ನಿಜಾನೇ. ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ ಇನ್ನು ಯಾವತ್ತೂ ನನ್ನ ಮುಖ ತೋರ್ಸಂಗಿಲ್ಲ. ಹೋಗ್ಬಿಡು.
ಐ ಲವ್ ಯು ಟು. ಕಡೆಗೂ ಒಪ್ಕೊಂಡಿಲ್ಲ. ಅಷ್ಟಕ್ಕೂ ನಿನ್ನ ಹೆಸರೇನು? ಪ್ರೀತಿ. ನನ್ನ ಹೆಸರು ಪ್ರಣಯ್. ಕೊರಳಾಗೆ ನಿದನಿ ಕೋಗಿಲೆ ಸ್ವರವೈತೆ ನಡೆಯಾಗೆ ತುಳುಕುವ ಹಂಸದ ಬಳುಕೈತೆ ಮುಖದಾಗೆ ತಾವರೆಯ ಹೊಳಪೆ ಚೆಲ್ಲೈತೆ ನನ್ ರಾಣಿ ನಿಜ ರೂಪು ರಂಗನ್ನೇ ಗಣಿಸೈತೆ ನನ್ ರಾಣಿ ನಿಜ ರೂಪು ರಂಗನ್ನೇ ಗಣಿಸೈತೆ ಆಹ ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರ್ಸಂಗಾಯ್ತೆ 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 ಯಾರದ್ರಿ? ಯಾಕಮ್ಮ ಏನ್ ಬೇಕಾಗಿತ್ತು? ನಮಸ್ಕಾರ ಸರ್, ನನ್ನ ಹೆಸರು ಪ್ರಣಯ್ ಅಂತ ರೀ. ಹೇಳಪ್ಪ ಏನಾಗಬೇಕಾಗಿತ್ತು? ಇಷ್ಟೆಲ್ಲ ಆಗೈತ್ರಿ. ನಾನು ನಿಮ್ಮ ಮಗಳು ತುಂಬಾ ಇಷ್ಟಪಡಾಕತ್ತೀವಿ. ನಿಮ್ಮ ಮಗಳ ಕೈ ಬಿಡಾಕ್ ಬಂದಿದ್ರಿ. ನಿಮ್ಮ ಮಗಳನ್ನ ಕೊಟ್ಟ ಆಶೀರ್ವಾದ ಮಾಡಿ. ಯಾರ ಏನ್ ಮಾತಾಡ್ತೀವ ಮಗಳ ಅಂತ ಜಾಲ ಅಪ್ಪ ಏನು ನಿಜಪ್ಪ. ಅಪ್ಪ ನೀನ್ ಎಷ್ಟು ಹೊಡೆದ ಅವ್ರನ್ನ ಬೇಕಪ್ಪ, ಅವ್ರ ಜೊತೆ ನನ್ನ ನೀನು ಬೇಕಪ್ಪ. ನಿನ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಯಾವನೋ ಒಬ್ಬ ನನ್ನ ತಂಗ ನಮ್ಗೆ ಎದುರಿಗೆ ನಿಂದಿರಿಸಿ ಇಂಥದ್ದೆಲ್ಲ ಹೇಳಕ್ ನಾಚಿಕೆ ಆಗಲ್ಲ. ತಾಯಿ ಮಗಳ ನಮ್ ಜಾಪಾನ್ ಮಾಡಿದ್ ಕೊಡು ಬಹುಮಾನ ಆಯ್ತ ನಡಿ ಹೊರಗ. ಅಪ್ಪ ತಪ್ಪಾಯ್ತಪ್ಪ, ನಮ್ಮಿಬ್ಬರನ್ನ ಒಪ್ಕೋಪ್ಪ ಪ್ಲೀಸ್. ಇಬ್ಬರು ಒಪ್ಪೋಗಿದ್ದ ಮೊದಲು ನಾನ ಏನಾರು ಮಾಡ್ಕೊಂಡು ಸಾಯಿಗಿದ್ದ ಮೊದಲು ಜಾಗ ಖಾಲಿ ಮಾಡ್ರಿ. ಹೋಗಿ ಹೊರಗ ಹೋಗ್ತೀರಿ ಇಲ್ಲ? ಏ ಮಾವ, ಇಷ್ಟೊತ್ತರ ನಮ್ಮ ಹುಡುಗಿ ಅಪ್ಪದಿ ಅಂತ ಸುಮ್ಮಿದ್ನೆ. ಆಕಿ ನನ್ನ ಹುಡುಗಿ ಅದಾಳ. ನನ್ನ ಮುಂದೆ ಹೊಡಿಯೋಕ್ ಬಂದ್ರೆ ಬ್ಯಾರೇನ ಆಕೈತಿ. ಪ್ರೀತಿ ಏ ಪ್ರೀತಿ, ಇವತ್ತು ಹೊರಸಲ ದಾಟಿ ಹೋದ ಅಂದ್ರ ನನ್ನ ಕಾಯಂ ನನ್ನ ಬಾಗಿಲು ಬಂದ ಇದ್ದಾಗ ನಿನಗ. ಯಪ್ಪ ಯಾವ ಜೋಡಿ ಹಕ್ಕಿಗಳು ಕೂತಾವಲ್ಲ ಇಲ್ಲಿ ಎರಡು. ಏ ಬಾರ ಇಲ್ಲಿ. ನೀ ಇಲ್ಲೇಕೋ ಹಂಗೆ ಬಂದಿದ್ ನಾನು. ನಡಿ ಇಲ್ಲಿ ನಡಿ. ಆಯ್ತಾ? ನಿಮ್ಮ ಅಪ್ಪರ ಒಪ್ಲಿಲ್ಲ, ಏನ್ ಮಾಡೋನು? ನನ್ಗೆ ಗೊತ್ತಿಲ್ಲ. ಮದುವೆ ಆಗಿಬಿಡುನು. ಮದ್ವೆ ಆದ್ರೆ ಎಲ್ಲ ಸರಿ ಹೋಗುತ್ತಾ? ಎಷ್ಟು ದಿನ ಅಂತ ಸಟ್ಕೋತಾನೆ ನಿಮ್ಮಪ್ಪ. ಮದುವೆ ಆದ್ರೆ ಒಪ್ತಾನ ಒಪ್ಕೊಳ್ತಾನೆ. ಒಪ್ಕೊಳ್ಳಿಲ್ಲ ಅಂದ್ರೆ? ಒಪ್ಕೊಳ್ಳಿಲ್ಲ ನಮ್ಮ ಜೀವನ ನಾವು ನೋಡ್ಕೊಣ. ಅಪ್ಪನ ಬಿಟ್ಟು ನಾನು ಬದುಕೋಕ್ಕಾಗಲ್ಲ. ನೀನು ಬಿಟ್ಟು ನನಗೆ ಬದುಕೋಕ್ಕಾಗಲ್ಲ. ನಾನೇನು ಮಾಡಲಿ ಇವಾಗ? ಮದುವೆ ಆಗಿಬಿಡುನು. ಸರಿ, ನಿನ್ನ ಇಷ್ಟದಂತೆ ಆಗಲಿ. ಹಿಂಗಾದ್ರೆ ನನ್ನ ದೋಸ್ತರು ಫ್ರೆಂಡ್ ಫೋನ್ ಮಾಡ್ತೀನಿ. ಕುಮಾರ, ಯಾಕೋ ಇನ್ನೂ ಮಂತೂನೇ ಬರವಲ್ಲೇನ? ಯಾಕ? ಯಾವಾಗ ಬರೋದು? ಎಷ್ಟೊತ್ತು? ಏನ್ ಬಿಡಪ್ಪ, ಸ್ವಲ್ಪ ಕೆಲಸ ಆಯ್ತಾ ಹೋಗಿದ್ನಿ. ಅಂತದೇನು ಕೆಲಸ ಐತಿ? ಸ್ವಲ್ಪ ಇತ್ತು ಬಿಡೋದು. ಮತ್ತೇನಪ್ಪ, ಮತ್ತೆ ನಿಮ್ಮ ಹುಡುಗಿ ಏನಂತಾಳ? ಹೇಗೆ ನಂದ ನನ್ ಟೆನ್ಷನ್ ಐತಿ. ಅಣ್ಣ ಟೆನ್ಷನ್ ನಾನು ಸುಮ್ಮರಲ್ಲೇ. ಅಲ್ಲೂ ನಿನಗ ಅಂತ ಟೆನ್ಷನ್ ರೀ ಏನಾಗೈತಿ? ಟೆನ್ಷನ್ ಏನಾಗ್ಯದ ಅಂದ್ರ ದಾದಂದ ಮಾವನ್ ಮಗಳಲ್ಲ ಅಕ್ಕಿ ಸಲುವಾಗಿ ದಾದಾ ಭಾಳ ಅಂದ್ರೆ ಭಾಳ ಟೆನ್ಷನ್ ತಗೊಂಡನ. ದಾದಾ ಟೆನ್ಷನ್ ತಗೊಂಡಂತೆ ಇವ ಟೆನ್ಷನ್ ತಗೊಂಡನ. ಅಯ್ಯಪ್ಪೋ, ದಾದಾ ಅಂತೇಳಿ ಕೆಡಿಸಿದಂತ ಹುಡುಗಿ ಯಾರು ಯಪ್ಪ ಅಂತ ಈಕೆ? ಇಲ್ಲಿ ಅದಲ್ಲ ಬಾ, ತೋರಿಸ್ತೀನಿ. ಇಲ್ಲಿ ಅದಲ್ಲ ಬಾ. ಎಂತ ಪಿದರ್ ಐತಿ ಇವಾಗ. ಇಲ್ಲಿ ಅದಲ್ಲ ನೋಡಪ್ಪ, ಎಕ್ಕಿ ಸಮ ಗಪ್ಪ ಗಪ್ಪ ಈಕ್ಯಾ
ಯಪ್ಪ ಮಾನ್ಯಲ್ಲಿ ಅವನ ಜೊತೆ ಇದ್ದಳಲ್ಲೋ. ಏನ್ ಹೇಳಕತ್ತೀವ? ಏ ಕೈ ಬಿಡ್ಲಿ, ತೋರಿಸ್ತೀನಿಗಪ್ಪ. ಹಿಂಗ್ ಮಾಡ್ತೈತೆ ಫೋಟೋ ತಕೊಂಬಂದಿನ. ನೋಡಿಲಿ ಈಕೆಲ್ಲ ಹೌದಲ್ಲ ದಾದಾ ಫೋನ್ ಹಚ್ತೀನಿ. ಇರ ದಾದಾಗ ಹಚ್ಚುವಂತೆ. ಅವ್ರ ಇನ್ನೊಂದ್ ಮಾತಾಡತ್ತಿದ್ರು, ನಾಳೆ ಊರವ್ರಿಗೆ ಹನುಮಪ್ಪನ ಗುಡಿಯಾಗ ಲಗ್ನ ಆಗೋನು ಅಂತೇಳಿ ಮಾತಾಡತ್ತಿದ್ರು. ನಾ ಕೇಳಿಸ್ಕೊಂಡ್ ಬಂದಿನಿ. ಹಂಗ. ಹಲೋ ದಾದಾ. ಎಲ್ಲ ರೆಡಿ ಐತಿ ಬಾರೋಣ. ಎಷ್ಟೊತ್ತ ನೀನು ಬರಾಕ? ನಮ್ಮ ಮಾವನ ಮಗಳ ನಾನ್ ಮದ್ವೆ ಆಗ್ಬೇಕಂದ್ರೆ ನೀನ್ ಮದ್ವೆ ಆಗಕ್ ಬಂದೇನೋ? ಸಾವ ಬಂದಾಗ ಗೆಳೆಯ ಅಂತ ಕರೆದ್ರ ಯಮ ಕೂಡ ಸೈಲೆಂಟ್ ಹಾಕಣ. ಈ ಜಗತ್ನ್ಯಾಗ ಅಣ್ಣ ತಮ್ಮರ ಸಂಬಂಧಕ್ಕಿಂತ ದೋಸ್ತಿನ ಹೆಚ್ಚು ಮರಿತೈತೆ. ಅಂತದ್ರೊಳಗೆ ನನ್ನ ಗೆಳೆಯನ ಮುಟ್ಟಂದ್ರ ಇವತ್ತು ನಿಮ್ಮ ಪಾಲಿಗೆ ನಾನೇ ಯಮ. ಬರು ಬಾದನಾಥ್ ಭೇಟಿಯಾಗಿಲ್ಲ, ಇಂಥದ್ರೊಳಗೆ ಭೇಟಿಯಾಗಿ ಅಂತ ಗೊತ್ತಿರಲಿಲ್ಲ ಗೆಳೆಯ. ನಾವ ದೋಸ್ತಿ ಸಲಾಗಿ ಜೀವ ಕೊಡಾಕು ರೆಡಿ, ತಗೊಳಕು ರೆಡಿ. ಇದೊಂದ್ಸಲ ಜೀವಂತ ಬಿಡ್ತಾನ, ಇನ್ನೊಂದ್ಸಲ ನನ್ನ ದೋಸ್ತನ ತಂಡ್ಯಾಕ ಬಂದ್ರ ಮಗನ ನಿನ್ನ ಜೀವನ ತಗೊಂಡು ಹೋಗೋಣ.
ಪ್ರಣಯ ಏ ಪ್ರಣಯ್ ಏ ಪ್ರಣಯ ಪ್ರಣಯ